ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನ. ಇದಕ್ಕಾಗಿ SA1 ಪರೀಕ್ಷೆ ನವೆಂಬರ್ 2022ರಲ್ಲಿ ನಡೆಯಲಿದ್ದಾವೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತ ತಿಳ್ಕೊಂಡು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಹಾಕ್ತಾ ಇದ್ದೀವಿ. ಎಲ್ಲ ವಿಷಯಗಳನ್ನು ಹಾಕಿದ್ದೀವಿ. ತಾವು ನೋಡಿದ್ದೇ ಆದರೆ ತುಂಬ ಚೆನ್ನಾಗಿ ಎಕ್ಸಾಮ್ಗಳನ್ನ ಬರೆದಿರ್ಬೋದು. ಇದೇ ತರನಾಗಿ ನಾವು ಮುಂದಿನ SAಗಳಿಗೆ, FAಗಳಿಗೆ, ಕಲಿಕಾ ಹಾಳೆಗಳಿಗೆ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಪ್ಲೇಲಿಸ್ಟ್ಗಳಿಗೆ ಹೋಗಿ ಒಂದು ಸರಿ ಭೇಟಿ ನೀಡಿದ್ದೆ ಆದರೆ ನಿಮ್ಮ ಸ್ಟಡಿಗೆ ಯೂಸ್ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲಿ ಇದ್ದಾವೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇದನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೊಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ, ಅದರ ಗ್ರೂಪ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡೋಣ. 8ನೇ ತರಗತಿ ಸಮಾಜ ವಿಜ್ಞಾನ. ಬಹುನಿರೀಕ್ಷಿತ ಪ್ರಶ್ನೆಗಳು ಯಾವುವು ಅಂತ. ಫಸ್ಟ್ ರಾಜ್ಯ ಕ್ರಮವನ್ನು ನೋಡೋಣ. ಸ್ಟೇಟ್ ಸಿಲೆಬಸ್. ಏಡೆಡ್ ಮತ್ತು ಅನ್ಎಡೆಡ್ ಸ್ಕೂಲ್ಗಳಲ್ಲಿ ಕಲಿಕಾ ಚೇತರಿಕೆ ಇಲ್ಲ, ಅಲ್ಲಿ ಸ್ಟೇಟ್ ಸಿಲೆಬಸ್ಸೇ ಇದೆ. ಆ ಮಕ್ಕಳಿಗೂ ಕೂಡ ಯೂಸ್ ಆಗಲಿ ಅಂತ ತಿಳ್ಕೊಂಡು, ಮತ್ತು ಈ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಕೂಡ, ಯಾಕೆಂದರೆ ಮಿಕ್ಸ್ ಆಗಿ ಕ್ವಶನ್ಸ್ಗಳು ಬರ್ತವೆ, ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲೆಂದೇ ಇಲ್ಲಿ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಫಸ್ಟ್ ಆಧಾರ ಅಂದರೆ ಏನು ನೋಡ್ಕೊಡ್ರಿ. ಆಧಾರದಲ್ಲಿ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು ಬರ್ತವೆ. ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ವೆರಿ ಇಂಪಾರ್ಟೆಂಟ್ ಇದೆ. ಲೇಖಕರು ಮತ್ತು ಕೃತಿಗಳು. ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು? ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆ ಮಾರ್ಗಗಳ ಮೂಲಕ ಸಂಭವಿಸಿವೆ? ವೆರಿ ಇಂಪಾರ್ಟೆಂಟ್, ಇದು ಬಂದೇ ಬರುವ ಕ್ವಶನ್ಸ್ಗಳು. ಸಿಂಧೂ ನಾಗರಿಕತೆಯ ನಗರ ನಿರ್ಮಾಣ ಅಂತ ಇದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ವೇದ ಕಾಲದಲ್ಲಿ ಕೃಷಿ, ವ್ಯಾಪಾರ, ಸಮಾಜ ವ್ಯವಸ್ಥೆ ಹೇಗಿತ್ತು? ಇದು ಇಂಪಾರ್ಟೆಂಟ್ ಇದೆ. ಪಿರಮಿಡ್. ಈಜಿಪ್ಟ್ ಕಾಲದಲ್ಲಿ ಪಿರಮಿಡ್ಗಳನ್ನು ಕಟ್ತಿದ್ರು, ಆ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೂಡ ಪ್ರಶ್ನೆ ಬರ್ಬೋದು. ಸನಾತನ ಧರ್ಮದ ಸಂದೇಶ, ಇದು ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇದ್ದಾವೆ. ಸನಾತನ ಧರ್ಮ ಮತ್ತು ಸೆಮೆಟಿಕ್ ರಿಲಿಜನ್ ನಡುವಿನ ವ್ಯತ್ಯಾಸಗಳು. ಮಹಾವೀರನ ಜೀವನ ಇಂಪಾರ್ಟೆಂಟ್ ಇದೆ. ತ್ರಿಪೀಠಕಗಳ ಬಗ್ಗೆ ಬರೀಬೇಕಿತ್ತು. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಇದು ವೆರಿ ಇಂಪಾರ್ಟೆಂಟ್ ಇದೆ, ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಯೋಜನ ಏನು? ಇದು ಕೂಡ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ನಾವು ಬರೀ ಕಲ್ಕೊಂಡೇ ಹೋಗೋದಲ್ಲ, ಆ ಕಲಿಕೆಯಿಂದ ತುಂಬಾ ಅನುಕೂಲ ಇದ್ದಾವೆ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗಬೇಕು. ಪೌರತ್ವದ ಅರ್ಥ. ಪೌರ ಬೇರೆ, ಪೌರತ್ವ ಬೇರೆ. ಪೌರತ್ವ ಪಡಿತಕ್ಕಂಥದ್ದು ಮತ್ತು ಕಳೆದುಕೊಳ್ತಕ್ಕಂಥ ವಿಧಾನಗಳು, ಪೌರನ ಕರ್ತವ್ಯಗಳು, ಈ ಮೂರರಲ್ಲಿ 2 ಕ್ವಶನ್ ಆದರೂ ಕೂಡ ಬಂದೇ ಬರ್ತವೆ. ಮಾನವನನ್ನ ಸಮಾಜ ಜೀವಿ ಅಂತ ಕರೀತಾರೆ, ಹೇಗೆ? ಸಮಾಜಶಾಸ್ತ್ರ ಏನನ್ನ ಅಧ್ಯಯನ ಮಾಡುತ್ತದ? ಇವು ಇಂಪಾರ್ಟೆಂಟ್ ಇದೆ. ಸಂಸ್ಕೃತಿಯ ಅರ್ಥ, ಗುಣಲಕ್ಷಣಗಳು. ಲೋಕರೂಢಿ ಅಂದರೆ ಏನು? ಅದರ ಅರ್ಥ ಮತ್ತು ಉದಾಹರಣೆ. ಭೂಮಿಯನ್ನು ಜೀವಂತ ಗ್ರಹ ಅಂತ ಏಕೆ ಕರೀತಾರೆ? ಈ ಕ್ವಶನ್ಸ್ ತುಂಬ ಸಲ ಬಂದದ, ಈ ಸಲನೂ ಬರ್ಬೋದು. ಅಕ್ಷಾಂಶ ಮತ್ತು ರೇಖಾಂಶಗಳ ಅರ್ಥ. ಭಾರತದ ಪ್ರಮಾಣ ವೇಳೆ. ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳು. ಜ್ವಾಲಾಮುಖಿ, ಶಿಥಿಲೀಕರಣ, ಓಜೋನ್ ಪದರದ ಪ್ರಾಮುಖ್ಯತೆ, ಸ್ಥಳೀಯ ಮಾರುತ, ನಿರಂತರ ಮಾರುತ. ಸ್ವಲ್ಪ ಇವು ಇಂಪಾರ್ಟೆಂಟೇ ಇದ್ದಾವೆ. ಹೆಚ್ಚು ಇಂಪಾರ್ಟೆಂಟ್ ಇದ್ದಿದ್ದನ್ನು ಸ್ವಲ್ಪ ಹೆಚ್ಚಾಗಿ ನೋಡ್ಕೊಡ್ರಿ. ಇಲ್ಲೆಲ್ಲ ಬಾಕಿ ಎಲ್ಲ ಇಂಪಾರ್ಟೆಂಟೇ ಇದ್ದಾವೆ. ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸ. ಅರ್ಥಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ಮಾನವನ ಆರ್ಥಿಕ ಚಟುವಟಿಕೆಗಳು, ಸಗಟು ವ್ಯಾಪಾರಿ, ವಿದೇಶಿ ವ್ಯಾಪಾರ, ವ್ಯವಹಾರದ ಆರ್ಥಿಕ ಉದ್ದೇಶಗಳು. ಇಷ್ಟು ರಾಜ್ಯ ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು. ಇನ್ನು ಕಲಿಕಾ ಚೇತರಿಕೆಯಲ್ಲಿ ಯಾವಿದಾವಂದರೆ ಸಾಹಿತ್ಯ ಆಧಾರ, ಪ್ರಾಕ್ತನ ಆಧಾರಗಳ ವ್ಯತ್ಯಾಸ, ಕಾಲರೇಖೆ ಮೇಲೆ ಗುರುತಿಸೋದು, ಹಳೆ ಕಾಲದ, ಆಧುನಿಕ ಕಾಲದ ಕೃಷಿ ಉಪಕರಣ,
ನಾಗರಿಕತೆಗಳು ಯಾವ್ಯಾವು? ಯಾವ ನಾಗರಿಕತೆ ಯಾವ ನದಿ ದಡ ಬೆಳೆದು ಬಂದಿತು? ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ನಡುವಿನ ವ್ಯತ್ಯಾಸ, ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು, ಜೈನ ಮತ್ತು ಬೌದ್ಧ ಧರ್ಮದ ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಏನು, ಮೌರ್ಯ, ವರ್ಧನ, ಗುಪ್ತ ಇವರ ಕಾಲದಲ್ಲಿ ಆಡಳಿತ, ಕಲೆ, ವಾಸ್ತುಶಿಲ್ಪ ಹೇಗಿತ್ತು, ದಕ್ಷಿಣ ಭಾರತದ ರಾಜಮನೆತನಗಳು ಕೆರೆಗಳ ನಿರ್ಮಾಣಕ್ಕೆ ಒತ್ತು ನೀಡಿದರು ಏಕೆ, ಶಿಲಾಗೋಳ, ವಾಯುಗೋಳ, ಜಲಗೋಳಗಳ ಲಕ್ಷಣಗಳು, ಭೂಮಿಯ ಪದರಗಳು, ನೈಸರ್ಗಿಕ ವಿಕೋಪಗಳು, ಮಕ್ಕಳ ಹಕ್ಕುಗಳು, ಗ್ರಾಮ ಸಭೆ. ಸೊ ಇವು ಕಲಿಕಾ ಚೇತರಿಕೆಯಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇತ್ತು. ಸೊ 30 ಮಾರ್ಕ್ಸ್ಗೆ ಅಬೌಟ್ 20 ಮಾರ್ಕ್ಸ್ಗಾದ್ರೂ ತಗೊಳ್ತೀರಿ. ಇಷ್ಟು ಕನ್ಸೆಪ್ಟ್ಸ್ಗಳನ್ನು ತಾವುಗಳು ಹೋಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಉತ್ತರಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ರಿವೈಸ್ಡ್ ಸಿಲೆಬಸ್ ಅಂತ ಇದೆ, ಅಲ್ಲಿ ಹಾಕಿದ್ದೀವಿ. 8ನೇ ತರಗತಿಯ ಕಲಿಕಾ ಹಾಳೆಗಳ ಉತ್ತರಗಳು ಸಮಾಜ ವಿಜ್ಞಾನದ ಅಲ್ಲಿನೂ ಕೂಡ ಇದ್ದಾವೆ. ಆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ನೋಡಿ. ಆ ಪ್ಲೇಲಿಸ್ಟ್ ಲಿಂಕ್ಗಳಲ್ಲಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು, ಇವೆಲ್ಲ ಆನ್ಸರ್ಸ್ಗಳು ಅಲ್ಲಿ ಸಿಗ್ತವೆ. ಆ ವಿಡಿಯೋಗಳನ್ನು ವಾಚ್ ಮಾಡಿದರೆ ಸಾಕು, ಇಲ್ಲಿನ ಪ್ರಶ್ನೆಗಳನ್ನ ಉತ್ತರಗಳನ್ನು ತಾವು ಅಲ್ಲಿಗಳು ಕಂಡುಕೊಳ್ಬೋದು. ಸೊ ಹೋಪ್ ನಾವು 8ನೇ ತರಗತಿಗೆ NMMS ಮತ್ತು NTSC 10th ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವುಗಳು ನೋಡಬೇಕು. ಯಾಕಂದರೆ ಬರೀ ಹೇಳುವಂಥದ್ದು ನಿಮ್ಮ ಬರೀ ಒಂದು ವ್ಯೂಸ್ಗಳು ನಮಗೆ ಭಾಳ ಬರ್ತಾವೆ, ಬಟ್ ಸಬ್ಸ್ಕ್ರಿಪ್ಷನ್ಗಳು ಬರೋದಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಿಲ್ಲ. ಸೊ ಯಾಕೆಂದರೆ ನಮ್ಮ ಚಾನಲ್ನಲ್ಲಿ ಇರ್ತಕ್ಕಂಥ ವ್ಯೂಸ್ ರೇಟ್ ತಾವೆಲ್ಲ ಹೋಗಿ ನೋಡಿದರೆ ಗೊತ್ತಾಗ್ತದೆ ಚಾನಲ್ನ ಎಕ್ಸ್ಪ್ಲನೇಷನ್ ಬಾರಲ್ಲಿ. ಬಟ್ 1,33,00,000 ಏನೋ ಬಂದದ, ಬಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಎಷ್ಟೋ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ ಕಡಿಮೆ ಇರ್ತಾರೆ, ಹೆಚ್ಚಿರ್ತಾರೆ, ಬಟ್ ವ್ಯೂಸ್ ಏನಾಗಿರ್ತಾವೆ ಕಡಿಮೆ ಇರ್ತಾವೆ. ನೋ ಪ್ರಾಬ್ಲಮ್. ಸೊ ನೀವಾದರೂ ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮುಂದಿನ ಎಲ್ಲ ವಿಡಿಯೋಗಳು SA FA ಇವೆಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇವುಗಳು ಜಸ್ಟ್ ನಮ್ಮ ಚಾನಲ್ ಜೊತೆಗೆ ಕೂಡಿಕೊಂಡಿದ್ದರೆ ಸಾಕು, ನಿಮಗೂ ಬೆನಿಫಿಟ್ ಸಿಗ್ತದೆ. ಬಾಯ್.